ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಚಂದ್ರ ಕೋಲ್ಚಾರ್, ಅಧ್ಯಕ್ಷರು, ದಕ್ಕ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ನಿಯಮಿತ, ಪುತ್ತೂರು. ಈ ಒಂದು ಸಂಸ್ಥೆ 1938ರಲ್ಲಿ ಸ್ಥಾಪನೆ ಆಗಿತ್ತು. ಒಂದು ಕುಗ್ರಾಮ, ಒಂದು ಹಳ್ಳಿಯಲ್ಲಿ ಸ್ಥಾಪನೆ ಆದಂಥ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಸುಮಾರು 3200 ಸದಸ್ಯರ ಮುಖಾಂತರ ಈ ಸಂಸ್ಥೆಗೆ ಜೇನು ಮಾಡ್ತಾ ಇದ್ದೀವಿ. ಬಹುಶಃ ಈ ಪೆಟ್ಟಿಗೆ ಇರುವಂಥದ್ದು ಮತ್ತು ಈ ಬಾಕ್ಸ್ಗಳಲ್ಲಿ ಜೇನನ್ನು ತಯಾರಿ ಮಾಡುವಂಥದ್ದು ಅನಾದಿ ಕಾಲದಿಂದಲೂ ಇತ್ತು. ಬಹುಶಃ ಮೊದಲೆಲ್ಲ ಕಾಡಿನಲ್ಲಿ, ಪೊಟರೆಗಳಲ್ಲಿ, ಮಣ್ಣಿನ ಹುತ್ತದಲ್ಲಿ ಆ ಜೇನನ್ನು ಮಾಡ್ತಾಯಿದ್ದರು. ಇತ್ತೀಚಿನ ದಿನಗಳಲ್ಲಿ ಸುಮಾರು 40-50 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಪೆಟ್ಟಿಗೆಗಳ ಮುಖಾಂತರ ಜೇನನ್ನು ತಯಾರು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇವತ್ತು ಜೇನು ಪೆಟ್ಟಿಗೆ ಮತ್ತು ನೊಣ ಕೂಡ ಅದರಲ್ಲೇ ಇದ್ದು, ಅದರ ಅಬ್ಸ್ಟ್ರಾಕ್ಟ್ ಅಂತೇಳಿದೆ, ಅದರ ಮುಖಾಂತರ ಅದನ್ನು ನಾವು ಜೇನನ್ನು ಹೊರತೆಗೆದು ಮತ್ತೆ ಅದನ್ನು ಆ ಮೇಣದ ಹಾಳೆಗಳನ್ನು, ಸೂಪರನ್ನು ಮತ್ತೆ ಅದಕ್ಕೆ ಕೊಟ್ಟು ಮತ್ತೊಮ್ಮೆ ವಾರ್ಷಿಕವಾಗಿ 2-3-4 ಸಲ ಈ ಒಂದು ಜೇನು ಬೆಳೆಯನ್ನು ತೆಗೆಯುವಂಥ ದಕ್ಷಿಣ ಕನ್ನಡದಲ್ಲಿ ತೆಗಿಲಿಕ್ಕೆ ಆಗ್ತಾರೆ. ಬಹುಶಃ ಕೋಲಾರ, ಈ ಬೆಂಗಳೂರು ಭಾಗದಲ್ಲಿ ಮಳೆ ಕಡಿಮೆ ಇದ್ದರೆ ಇಲ್ಲಿ ಬೇರೆ ಬೇರೆ ವಿವಿಧ ಸಸ್ಯಗಳಿದ್ದಾವೆ. ಅದೇ ರೀತಿ ಆಹಾರ ಧಾನ್ಯಗಳನ್ನು ಉತ್ಪತ್ತಿ 3 ತಿಂಗಳ ಆಹಾರ ಧಾನ್ಯ ಉತ್ಪತ್ತಿ ಆಗುವಂಥ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು 150 ಟನ್, ಕಳೆದ ಆ ವಾರ್ಷಿಕ ವರ್ಷದಲ್ಲಿ 150 ಟನ್ ಒಂದು ಪ್ಯೂರ್ ಹನಿಯನ್ನು ಮಾರಾಟ ಮಾಡಿದೆ. ಇದಕ್ಕೆ ಅಗ್ಮಾರ್ಕ್ ಮತ್ತು FSSAI ಇದರಿಂದ ಕೂಡ ಪ್ರಮಾಣೀಕೃತವಾಗಿದ್ದು, ಮಾಧುರಿ ಹನಿ ಎನ್ನುವ ಈ ಜೇನು ಟ್ರೇಡ್ ಮಾರ್ಕನ್ನು ಹೊಂದಿದೆ. ಇದನ್ನು ತಾವು ಯಾರು ಕೂಡ, ಎಲ್ಲರಿಗೂ ಕೂಡ ಅದನ್ನು ಎಲ್ಲಿ ಬೇಕಾದರೂ ಕೂಡ ಟೆಸ್ಟ್ ಮಾಡಿ ಮತ್ತೆ ನಮಗೆ ತಿಳಿಸುವಂಥ ಪ್ರಯತ್ನವು ಕೂಡ ಮಾಡಿದವರಿದ್ದಾರೆ. ಆದರೆ ಎಲ್ಲಿ ಕೂಡ ಅದರಲ್ಲಿ ಅಡಲ್ಟ್ರೇಷನ್ ಆಗಿದೆ ಅಂತ ಹೇಳುವಂಥ ಮಾತುಗಳು ಬಂದಿಲ್ಲ. ಬಹುಶಃ ನಮಗೆ ಗೊತ್ತಿದ್ದ ಹಾಗೆ ನಾವು ಜೇನನ್ನು ನಾವು ಪರ್ಚೇಸ್ ಮಾಡಿದಾಗ ಕೂಡ ನಾವು ಅದನ್ನು ಟೆಸ್ಟ್ ಮಾಡೋದ್ರ ಮುಖಾಂತರ ನಾವು ಅದನ್ನು ಖರೀದಿ ಮಾಡ್ತೇವೆ. ಮತ್ತು ಪ್ರೊಸೆಸಿಂಗ್ ಪ್ಲ್ಯಾಂಟಿನ ಮುಖಾಂತರ ನಾವು ಮೈಕ್ರೋಫಿಲ್ಟರ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ನಲ್ಲಿ ಪ್ರೊಸೆಸಿಂಗ್ ಮಾಡಿ ಮತ್ತೆ ನಾವು ಅದನ್ನು ಎಗ್ಮಾರ್ಕಿನ ಒಂದು ಅಧಿಕೃತ ಸೀಲಿನೊಂದಿಗೆ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾಯಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನವರಿಗೆ, ಸಿಟಿ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚಿನವರಿಗೆ ಜೇನು ಅಂದರೆ ಏನು ಅಂತ ಇನ್ನೂ ಕೂಡ ಅರಿವಾಗಿಲ್ಲ. ಈ ಪೇಟೆಯಲ್ಲಿ ಇರುವಂಥ ಕಡಿಮೆ ಕ್ರಯದ ಜೇನನ್ನು ಕೇವಲ ಜೇನು ಅಂತ ಹೇಳಿದ ಕೂಡಲೇ ಅದು ಆಗೋದಿಲ್ಲ. ಬಹುಶಃ ಇವತ್ತು ಜೇನಿಗೆ ಇರುವಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಇವತ್ತು ಅದನ್ನು ಮಕ್ಕಳಿಗೆ ಕೊಡುವಂಥದ್ದು ಮತ್ತು ಇವತ್ತು ರೋಗ ರುಜಿನಗಳಿಗೆ ಬಹುಶಃ ಅದು ಮೆಡಿಕೇಟೆಡ್ ಆಗಿ ಔಷಧೀಯ ಗುಣಗಳಿರುವಂಥ ಆ ಜೇನನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಅದು ಸಿಗ್ತಾ ಇದೆ. ಇವತ್ತು ಅದನ್ನು ಕಾಸ್ಮೆಟಿಕ್ ಆಗಿ ಕೂಡ ಉಪಯೋಗ ಮಾಡಿದರೆ ಇವತ್ತು ಸೌಂದರ್ಯ ವರ್ಧಕಗಳು ಬಹುಶಃ ಮುಖಗಳಿಗೆ ಹಾಕಿದಾಗ ಅದನ್ನು ನಮ್ಮ ಚರ್ಮ ಕೂಡ ಸುಕ್ಕುಗೊಟ್ಟುವಂತೂ ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಜೇನಿಗೆ ಒಳ್ಳೆಯ ಒಂದು ಔಷಧೀಯ ಗುಣವನ್ನು ಅದು ಹೊಂದಿರ್ತದೆ. ಬಹುಶಃ ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಮುಂದೆ ಹಳೆಯ ಕಾಲದಲ್ಲಿ ಜೇನು ಮತ್ತು ಕರಿಮೆಣಸು, ಕಾಳು ಮೆಣಸನ್ನು ಸೇವಿಸಿದರೆ ಕೆಮ್ಮು, ಶೀತ, ಕಫಗಳು ಕೂಡ ಕಡಿಮೆ ಆಗ್ತದೆ. ಇವತ್ತು ಕೂಡ ಹಳ್ಳಿಗಳಲ್ಲಿ ಅದನ್ನು ನಮ್ಮ ಹಿರಿಯರು ಅದನ್ನು ಕಾಲು ಊತಕ್ಕೆ ಕೂಡ ಇಂತಹ ಒಂದು ಈ ಜೇನು ಭಾರಿ ಉಪಯುಕ್ತವಾಗಿದೆ. ಇದರ ಜೊತೆಯಲ್ಲಿ ನಾವು ಇತ್ತೀಚಿನ ಈ ದಿನದಲ್ಲಿ ಜೇನಿನ 2 ಹೊಸ ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡುಗಡೆ, ಹನಿ ಬೈಟ್ ಮತ್ತು ಹನಿ ಪೆಪ್ಪರ್ ಬೈಟ್, ಈ 2 ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಪ್ಯೂರ್ ಹನಿಯಿಂದ ಮತ್ತು ಅದಕ್ಕೆ ಕಾಂಪೌಂಡ್ ಆಗಿ ಕೊಕ್ಕೋ, ನಮ್ಮ ಊರಿನಲ್ಲಿ ಕೊಕ್ಕೋ ಬೆಳೆ ಇದೆ. ಬಹುಶಃ ಇದೆಲ್ಲವನ್ನು ನಾವು ನಮ್ಮ ಊರಿನಲ್ಲೇ, ನಮ್ಮ ಊರಿನ ಕೃಷಿಕರಿಗೆ ಕೂಡ ಪ್ರಯೋಜನ ಆಗಬೇಕು ಮತ್ತು ಆರೋಗ್ಯವರ್ಧಕವಾದಂಥ ಈ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಸುಮಾರು ಈ ಸಂಸ್ಥೆಗೆ 85 ವರ್ಷದ ಇತಿಹಾಸ ಇದೆ. ಇಲ್ಲಿ ಈ ಸಂಸ್ಥೆಯ ಒಟ್ಟಿಗೆ ಸುಮಾರು 4 ಕಡೆ ಸ್ವಂತ ಬಲದಿಂದ ಸ್ವಂತ ಕಟ್ಟಡಗಳಿವೆ. ಸುಮಾರು 6-8 ಕೋಟಿಯ ಸ್ವಂತ ಕಟ್ಟಡಗಳು ಕೂಡ ಆ ಸಂಸ್ಥೆಗಿದೆ. ಹಾಗಾಗಿ ತಾವೆಲ್ಲ ಈ ಭಾಗದ ಜನ ಕೋಲಾರದಲ್ಲಿ
ಏನು ಕೋಲಾರ ಜಿಲ್ಲೆ ಮತ್ತು ಕೃಷಿ ಚಿಕ್ಕಬಳ್ಳಾಪುರ ಮಾಡುವಂಥವರಿದ್ದರೆ ತಮ್ಮನ್ನು ಸಂಪರ್ಕಿಸಿ ಮತ್ತು ಇದಕ್ಕೆ ಸರಿಯಾದಂಥ ಮಾಹಿತಿ ಮತ್ತು ಮಾರ್ಗದರ್ಶನ ಇಲ್ಲದಿದ್ದರೆ ಜೇನು ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪೆಟ್ಟಿಗೆ ತಂದು ಇಟ್ಟ ಕೂಡಲೇ ಜೇನು ಬರೋದಿಲ್ಲ. ಬಹುಶಃ ನಾವು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಬಹುಶಃ ಈ ಭಾಗದಲ್ಲಿ ತೋಟಗಾರಿಕಾ ಇಲಾಖೆ ಸರ್ಕಾರದ ಮಟ್ಟದಲ್ಲಿ ತೋಟಗಾರಿಕಾ ಇಲಾಖೆ ಇದೆ. ತೋಟಗಾರಿಕೆ ಇಲಾಖೆಯಲ್ಲಿ ಒಂದಷ್ಟು ಸಬ್ಸಿಡಿ ಕೂಡ ಅದಕ್ಕೆ ಸಿಗ್ತಾ ಇದೆ ಜೇನು ಪೆಟ್ಟಿಗೆಗೆ. ಇವತ್ತು ಸಬ್ಸಿಡಿಯನ್ನು ಪಡ್ಕೊಂಡು ನಿಮಗೆ ನಿಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಕೂಡ ಅದನ್ನು ಮಾಡ್ಬೋದು. ಅದು ಬಿಟ್ಟರೆ ನಾವು ಆ ಭಾಗಕ್ಕೆ ಬಂದರೆ ನಿಮಗೆ ಸರಿಯಾದ ಮಾಹಿತಿಯನ್ನು ಒಂದು ಟ್ರೈನಿಂಗನ್ನು ಕೊಡುವಂಥದ್ದಿದ್ದರೆ ಅದು ನಾವು ಕೊಡೋದಕ್ಕೂ ಕೂಡ ನಾವು ಸದಾ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಟ್ರೈನಿಂಗು ಅಲ್ಲಿ ಕೊಡ್ತೀರಾ, ಇಲ್ಲಿ ಇಲ್ಲೇ ಬಂದು ಕೋಲಾರ ಜಿಲ್ಲೆಗೆ ಬಂದು ಕೊಡ್ತೀರಾ? ಇಲ್ಲಿ ಬಂದರೆ ನಾವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಟ್ರೈನಿಂಗ್ ಮಾಡ್ಬೋದು. ನಾವು ಒಂದು 50 ಜನ ನಾವಿಲ್ಲಿ ಸೇರಿದರೆ ಒಂದು 50 ಜನ ಇಲ್ಲದಿದ್ದರೆ ಅದು ಅಲ್ಲಿಂದ ಬಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಮತ್ತು ಅದಕ್ಕೆ ಒಂದು ಇಷ್ಟು ಅಂತೇಳಿ ನಾವು ಸಂಸ್ಥೆಯಿಂದ ಅದರ ಫೀಸ್ ಅಂತೇಳಿ ನಾವು ಹಾಕ್ತೇವೆ. ಯಾಕಂದರೆ ಬಂದಂಥ ಆ ರೈತನಿಗೆ ಯಾರು ಟ್ರೈನಿಂಗಿಗೆ ಬರ್ತಾರೆ ಅವರಿಗೆ ಒಂದು ವ್ಯವಸ್ಥಿತ ರೀತಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಬಹುಶಃ ನೀವು ಆ ಕಡೆ ಬಂದರೆ ಜೇನು ಮೆಟ್ಟಿಗೆ ಅದು ಇದನ್ನೆಲ್ಲವನ್ನು ನೋಡುವುದಕ್ಕೆ ತುಂಬ ಬಹುಶಃ ಇದರೊಟ್ಟಿಗೆ ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ಪಕ್ಕದಲ್ಲಿದೆ. ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಾಗ ಆ ಸುಬ್ರಹ್ಮಣ್ಯನ ಕೃಪೆ ಕೂಡ ತಮಗೆಲ್ಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ತಮ್ಮನ್ನು ಸಂಪರ್ಕಿಸೋ ಯಾವ ರೀತಿ ಸಂಪರ್ಕಿಸಬೇಕು? ಏನಾದರೂ ದೂರವಾಣಿ ಸಂಖ್ಯೆ ಹೇಳಿದರೆ ಸ್ಥಳ ಏನಾದರೂ ಅದರದ್ದು ವಿಳಾಸ ಏನಾದರೂ ಹೇಳಿ. ಅಲ್ಲದು ಪುತ್ತೂರು ದಕ್ಕಜೇನು ವ್ಯವಸಾಯಗಾರ ಸಹಕಾರಿ ಸಂಘ ನಿಯಮಿತ ಪುತ್ತೂರು. ಪುತ್ತೂರಲ್ಲಿ ಎಲ್ಲಿ ಜಾಗ ಎಲ್ಲಿ ಸ್ಥಳ ಅದೆಲ್ಲ ಸ್ಟೇಟ್ ಬ್ಯಾಂಕ್ ಪಕ್ಕದಲ್ಲೇ ಇದೆ ಆಫೀಸು ಒಂದು. ಮತ್ತು ಸುಳ್ಯಕ್ಕೆ ಬಂದರೆ ಸುಳ್ಯದಲ್ಲಿ ನಮ್ಮ ಪ್ರೊಸೆಸಿಂಗ್ ಪ್ಲಾಂಟ್ ದಕ್ಕಜೇನು ವ್ಯವಸಾಯಗಾರ ಸಹಕಾರಿ ಸಂಘ ಸುಳ್ಯ ಮತ್ತು ಪುತ್ತೂರು ನಿಮ್ಮನ್ನು ಅಲ್ಲಿ ತಂದು ಬಿಡ್ತಾರೆ. ಅಲ್ಲಿ ಯಾರು ಕೇಳಿದ್ರು ಅದು ಅಷ್ಟು ಫೇಮಸ್ ಸಂಸ್ಥೆ. ಹಾಗಾಗಿ ನಿಮಗೆ ಕೂಡ ನಿಮಗೆ ತಮ್ಮ ನಂಬರು ದೂರವಾಣಿ ಸಂಖ್ಯೆ ನಂದು ಹೇಳಬೇಕು 9442925863. ಇವಾಗ ಇದನ್ನು ಉದ್ಯಮ ಪ್ರಾರಂಭಿಕಾದರೆ ಬಂಡವಾಳ ಎಷ್ಟು ಅಂದಾಜು ಆಗ್ಬೋದು ಸರ್? ಈಗಾಗಲೇ ತಾವು ಹೇಳಿದ ಹಾಗೆ ನಾನು ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ದೊಡ್ಡ ಮಟ್ಟದಲ್ಲಿ ಯಾರು ಕೂಡ ಹಾಕೋದಕ್ಕೆ ಬೇಡ. 5-10 ಪೆಟ್ಟಿಗೆಗಳನ್ನು ಇಟ್ಟು ಅದರಲ್ಲಿ ಏನು ನಮಗೆ ಲಾಭಾಂಶ ಬರ್ತದೆ ಮತ್ತು ಅದು ಕೃಷಿ ಮಾಡಲಿಕ್ಕೆ ನಮಗೆ ಯೋಗ್ಯ ಆಗ್ತದೆ ಅಂತ ಹೇಳಿ ನಾವು ಒಂದೇ ಸಲ ದೊಡ್ಡ ಉದ್ಯಮ ಆಗಬೇಕು ಅಂತೇಳಿ ಮಾಡಿದರೆ ಅದು ಕೈ ಸುಟ್ಟುಕೊಳ್ಳುವಂಥ ವ್ಯವಸ್ಥೆಗಳು ನನ್ನಲ್ಲಿ ತುಂಬ ಜನ ಬರ್ತಾರೆ. 100 ಪೆಟ್ಟಿಗೆ ಬೇಕು, 500 ಪೆಟ್ಟಿಗೆ ಬೇಕು. ಅದು ಮಾಡಲಿಕ್ಕೆ ಯಾರು ಕೂಡ ಇಳಿಬೇಡಿ. ಫಸ್ಟ್ ಪ್ರಥಮ ವರ್ಷ 2-5 ಪೆಟ್ಟಿಗೆ ಇಟ್ಟು ಅದರಲ್ಲಿ ನೀವು ಟ್ರೈನಿಂಗ್ ಆದರೆ ನಿಮಗೆ 500 ಅಲ್ಲ 5,000 ಪೆಟ್ಟಿಗೆಗಳು ನಮ್ಮಲ್ಲಿ 2,000-3,000 ಪೆಟ್ಟಿಗೆ ಇಟ್ಟು 10 ಟನ್ ಜೇನು ಹಾಕುವಂಥವರು ಕೂಡ ನಮ್ಮಲ್ಲಿದ್ದಾರೆ. ಯಾಕಂದರೆ ಅವರು 200-2,000 ಪೆಟ್ಟಿಗೆ ಒಂದೇ ಬಾರಿ ಇಟ್ಟದಲ್ಲ, 2 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿ 2,000 ಪೆಟ್ಟಿಗೆಗೆ ಹೋಗಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಉದ್ಯಮ ಮತ್ತು ಮಾರುಕಟ್ಟೆಗೆ ಕೂಡ ಒಂದು ಒಳ್ಳೆಯ ಅವಕಾಶ ಇದರಲ್ಲಿದೆ.